ಯಾವ್ದಾಗಿ ಕೈ ಮೇಲೆ ಸೂಮ್ ಮಾಡ್ರಿ ಬಿಲ್ ಆಗಿದೆ ಮತ್ತೆ ಯಾವ್ದಾಗಿದೆ ಇದ್ರೆ ಯಾವ್ದಾಗಿದೆ ಇನ್ನು ಜಲ್ದಿ ಜಲ್ದಿ ಮಾಡ್ರಿ ಆಯ್ತು ಏನಿರೋದು ಆಯ್ತು ಏನು ಪ್ರಾಬ್ಲಮ್ ಆಗಿದೆ ನೋಡ್ರಿ ಅದನ್ನ ಮತ್ತೆ ಮನೆಗೆ ಹೋಗಿ ಮಾಡ್ರಿ ನೋಟ್ ಮಾಡ್ಕೊಂಡ್ರೆ ವೆಬ್ಸೈಟ್ ಹೆಸರು ಓಕೆ ಇವಾಗ ಇಂಪಾರ್ಟೆಂಟ್ ಟಾಪಿಕ್ ಬರೋದು ಕಂಪ್ಯೂಟರ್ ಒಳಗಡೆ ಫೋಲ್ಡರ್ ಕ್ರಿಯೇಷನ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಯಾಕೆ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ಲೈಫ್ ಟೈಮ್ ಫೋಲ್ಡರ್ ಯೂಸ್ಫುಲ್ ಆಗುತ್ತೆ ಎಕ್ಸಾಂಪಲ್ ಒಳಗಡೆ ನಿಮ್ಮ ಮೊಬೈಲ್ ದಾಗ ಮೈ ಫೈಲ್ಸ್ ಅಂತ ಒಂದು ಫೋಲ್ಡರ್ ಇದೆ ನೋಡಿ ಅದರೊಳಗಡೆ ನೀವು ಹೋದಿರಿ ಅಂದ್ರೆ ಯೆಲ್ಲೋ ಕಲರ್ದ ಫೋಲ್ಡರ್ಸ್ ಕಾಣಿಸ್ತಾವ್ರಿ ನೋಡಿ ಡಾಕ್ಯುಮೆಂಟ್ಸ್ ರೀ ಮ್ಯೂಸಿಕ್ ಪಿಕ್ಚರ್ಸ್ ಈಗ ನೀವು ಪಿಕ್ಚರ್ಸ್ ನ ಹೋದ್ರೆ ನಿಮ್ಗೆ ಏನು ಕಾಣಿಸ್ತಾವ್ರಿ ಪಿಕ್ಚರ್ಸ್ ಅಲ್ಲಿ ಇರ್ತಾವ ನೀವು ಡೌನ್ಲೋಡ್ಸ್ ಹೋದ್ರೆ ನೀವು ಏನು ಡೌನ್ಲೋಡ್ ಮಾಡಿರ್ತೀರಿ ಅವೆಲ್ಲ ಡೌನ್ಲೋಡ್ಸ್ ಒಳಗಡೆ ಸೇಮ್ ಆಸ್ ಇಟ್ ಇಸ್ ಕಂಪ್ಯೂಟರ್ ದಾಗೂ ಕೂಡ ಎಲ್ಲ ಡಾಟಾ ನೀವು ಮಿಕ್ಸಪ್ ಮಾಡಿ ಇಟ್ಟಿದ್ರೆ ನಿಮ್ಗೆ ಹುಡುಕಡಕ್ಕೆ ಬಹಳ ತಾಪ ಆಗ್ತದೆ ಸೊ ಅದಕ್ಕೋಸ್ಕರ ಸಪರೇಟ್ ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡಿ ಇಟ್ಟಿದ್ರೆ ನೀವು ಡಾಟಾ ನೀವು ಸಪರೇಟ್ ಆಗಿ ಸ್ಟೋರ್ ಮಾಡಿ ಇದನ್ನ ಲ್ಯಾಬ್ ಹೋದಾಗ ಪ್ರಾಕ್ಟಿಕಲ್ ಆಗಿ ಮಾಡಕ್ಕೆ ಆಗ್ತದೆ ಜಸ್ಟ್ ಈಗ ಸ್ಟೆಪ್ಸ್ ನ ಹೇಳಿದಾಗ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಅದು ಲ್ಯಾಬ್ ಯಾವಾಗ ಹೋಗ್ತೀವಿ ನೋಡಿ ಪ್ರಾಕ್ಟಿಕಲ್ ಆಗಿ ನಾವು ಮಾಡೋಣ ಫಸ್ಟ್ ನಾನು ಹೇಳ್ತೇನೆ ಈಗ ನಾನು ಕಂಪ್ಲೀಟ್ ಕ್ರಿಯೇಟ್ ಮಾಡಿ ತೋರಿಸ್ತಾನೆ ನಂತರ ಸ್ಟೆಪ್ ನ ಬಳಸ್ತಾನೆ ಅವಾಗ ನೀವು ನೋಟ್ ಡೌನ್ ಮಾಡಿ ನೋಡಿ ಫಸ್ಟ್ ಇದಕ್ಕೆ ನಾವು ಏನಂತ ಕರಿತೇವೆ ಡೆಸ್ಕ್ಟಾಪ್ ಅಂತ ಕರೀತೀವಿ ನೆನಪಿಟ್ಕೊ ನಿನ್ನೆ ಡೆಸ್ಕ್ಟಾಪ್ ಪ್ರಾಪರ್ಟೀಸ್ ಹೇಳಿದ್ರೆ ಸೊ ಸ್ಕ್ರೀನ್ ಗೆ ನಾವು ಡೆಸ್ಕ್ಟಾಪ್ ಅಂತ ಕರೀತೀವಿ ಈ ಸ್ಕ್ರೀನ್ ಮೇಲೆ ಮೌಸ್ ರೈಟ್ ಕ್ಲಿಕ್ ಬಟನ್ ಬದಿದ್ರಲ್ಲ ಎಲ್ಲರಿಗೂ ಸೊ ಮೌಸ್ ಏನು ಮಾಡೋದು ರೈಟ್ ಕ್ಲಿಕ್ ಬಟನ್ ಪ್ರೆಸ್ ಮಾಡೋದು ಸೈಡ್ ಇದರ ಆಪ್ಷನ್ಸ್ ಬರ್ತವೆ ಈಗ ಫೋಲ್ಡರ್ ನೀವು ಕ್ರಿಯೇಟ್ ಮಾಡೋದಿದ್ರೆ ಇದಾಗ ನಿಮ್ಗೆ ನ್ಯೂ ಆಪ್ಷನ್ ಕಾಣಿಸ್ತಾ ನ್ಯೂ ಎಷ್ಟು ನಂಬರ್ ಇದೆ ಜಸ್ಟ್ ಏನು ಮಾಡ್ರಿ ನ್ಯೂ ಒಳಗಡೆ ಬರೋದ್ರಿ ಅದರ ಫಸ್ಟ್ ಆಪ್ಷನ್ ಐತೆ ನೋಡಿ ಫೋಲ್ಡರ್ ರೈಟ್ ಜಸ್ಟ್ ಫೋಲ್ಡರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ನಿಮಗೆ ಫೋಲ್ಡರ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಆಗಿದ್ರೆ ಡೈರೆಕ್ಟ್ ಕೀಬೋರ್ಡ್ ಒಳಗಡೆ ಬ್ಯಾಕ್ ಸ್ಪೇಸ್ ಬಟನ್ ಅನ್ನು ಪ್ರೆಸ್ ಮಾಡೋದಕ್ಕೆಲ್ಲ ಹೆಸರು ರಿನ್ಯೂ ಆಗುತ್ತೆ ಮತ್ತೆ ನಿಮಗೆ ನ್ಯೂ ಏನು ನೇಮ್ ಬೇಕು ನೋಡಿ ಅದನ್ನ ನೀವು ಕೊಡೋದು ಎಕ್ಸಾಂಪಲ್ ಒಳಗಡೆ ನಾ ಹೆಸರು ಕೊಡ್ತಾನೆ ನ್ಯೂ 1 ಅಂತ ನಿಮ್ಮ ಹೆಸರು ನೀವು ಹಾಕಬಹುದು ನ್ಯೂ 1 ಇಲ್ಲಿ ನಮ್ಮ ಹೆಸರು ಬೇಡ ನಂಬರ್ಸ್ ಬೇಕಾದ್ರೆ ನಂಬರ್ಸ್ ಕೂಡ ನೀವು ಆಡ್ ಮಾಡಬಹುದು ಕ್ಲಿಯರ್ ಫೋಲ್ಡರ್ ಕ್ರಿಯೇಟ್ ಮಾಡೋದು ಕ್ಲಿಯರ್ ಆಗಿದೆ ಇವಾಗ ಶಾರ್ಟ್ಕಟ್ ಕೀ ಹೇಳಿದೆ ನೋಡಿ ಈಗ ಮೌಸ್ ಲಿ ನಾವು ಏನು ಮಾಡಿದ್ವಿ ರೈಟ್ ಕ್ಲಿಕ್ ಮಾಡಿದ್ವಿ ಅದರ ನಂತರ ಏನು ಹೋಗಿದ್ವಿ ನ್ಯೂ ಒಳಗಡೆ ಹೋಗಿದ್ದು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ್ದು ಜಸ್ಟ್ ನೀವು ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಕೀಬೋರ್ಡ್ ದಾಗ ಕಂಟ್ರೋಲ್ ಮತ್ತು ಶಿಫ್ಟ್ ಎರಡು ಬಟನ್ಸ್ ಅದಾವ ನೋಡಿರಬಹುದು ನೀನೇ ನೀವು ಆ ಎರಡು ಬಟನ್ ಎಟ್ ಎ ಟೈಮ್ ಒಮ್ಮೆನೇ ಪ್ರೆಸ್ ಮಾಡಿ ಇಡಿ ಮತ್ತೆ ಎಂಡ್ ಬಟನ್ ಪ್ರೆಸ್ ಮಾಡಿದ್ರೆ ಕೀಬೋರ್ಡ್ ಬಂದ್ರಿ ಸೊ ಇದಕ್ಕೂ ನೀವು ಏನು ಬೇಕಾದ ಹೆಸರು ಕೊಡಬಹುದು ಲೈಕ್ ನಾ ಫಿನಿಕ್ಸ್ ಅಂತ ಕೊಡ್ತೀನಿ ಕ್ಲಿಯರ್ ಆಗಿಲ್ಲ ಇವಾಗ ನೋಟ್ ಡೌನ್ ಮಾಡ್ಕೊಳ್ಳಿ ಫೋಲ್ಡರ್ ಕ್ರಿಯೇಷನ್ ಶಾರ್ಟ್ಕಟ್ ಕೀಸ್ ಅಷ್ಟೇ ಬಳಸ್ತಾನ್ರಿ ನೀವು ಮೌಸ್ ರೈಟ್ ಕ್ಲಿಕ್ ಅಂತ ಏನೇ ನೋಡಿ ಅಲ್ಲೇ ಲ್ಯಾಬ್ ಒಳಗಡೆ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ ಫೋಲ್ಡರ್ ಕ್ರಿಯೇಷನ್ ಮಾಡಬೇಕಾಗಿದ್ರೆ ಶಾರ್ಟ್ಕಟ್ ಕೀ ಅಂತ ಬರೀರಿ ಕಂಟ್ರೋಲ್ ಶಿಫ್ಟ್ ಎನ್ ಕಂಟ್ರೋಲ್ ಶಿಫ್ಟ್ ಎನ್ ಓಕೆ ನೆಕ್ಸ್ಟ್ ಟಾಪಿಕ್ ಹೋಗೋಣ ಈ ಫೋಲ್ಡರ್ ಅಂತ ನೀವು ಎಲ್ಲರೂ ಕ್ರಿಯೇಟ್ ಮಾಡಿದ್ರೆ ಓಕೆ ಬಟ್ ಆ ಫೋಲ್ಡರ್ ಒಳಗಡೆ ಡಾಟಾ ಹೇಗೆ ಹಾಕಬಹುದು ಸೇಮ್ ಅಲ್ಲ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ ಕಾಪಿ ಪೇಸ್ಟ್ ಇಲ್ಲಾಂದ್ರೆ ಕಟ್ ಪೇಸ್ಟ್ ನಿನ್ನೆ ಯೂಸ್ ಮಾಡಿರಲ್ಲ ಕಾಪಿ ಕಟ್ ಪೇಸ್ಟ್ ಆಗಿದಾವ್ರಿ ಈಗ ಕಾಪಿಗೂ ಮತ್ತು ಕಟ್ಗೂ ಡಿಫರೆನ್ಸ್ ಏನೈತಿ ಏನ್ರಿ ನೀವೇನು ತಿಳ್ಕೊಂಡ್ರೆ ಕಾಪಿ ಮಾಡಿದ್ರೆ ಏನಾಗ್ತದ್ರಿ ಎರಡು
1 ಕಡೆ ಬರ್ತಿದೆ. ಸೊ ನೋಡಿ